ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು KCET ಇದರ ಬಗ್ಗೆ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ಡಿಟೇಲಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಆದರೂ ಕೂಡ ಕೆಲವೊಂದು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಸರ್ ಒಂದೇ ದಿನ ನಮ್ಮ KCET ಎಕ್ಸಾಮ್ ನಡೆಯುತ್ತಾ ಅಂತ. ಇಲ್ಲ ಕಣ್ರೋ, 4 ಸೆಟ್ಟಾಗಿ ಈ ಒಂದು ಎಕ್ಸಾಮ್ ನಡೆಯುತ್ತೆ. ಮಾರ್ನಿಂಗ್ ಸೆಷನ್ನು, ಆಫ್ಟರ್ನೂನ್ ಸೆಷನ್, ಮಾರ್ನಿಂಗ್ ಸೆಷನ್ನು, ಆಫ್ಟರ್ನೂನ್ ಸೆಷನ್, ಈ ರೀತಿಯಾಗಿ ನಡೆಯುವಂಥ ಪರೀಕ್ಷೆಗಳು ಆಗಿರ್ತವೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಕ್ಸಾಮ್ ಯಾವ ರೀತಿಯಾಗಿ ನಡೆಯುತ್ತೆ, ತಾವುಗಳು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಹಾಗೂ ಎಕ್ಸಾಮಿಗೆ ಏನು ಬರುತ್ತೆ ಅದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಬನ್ನಿ ವಿದ್ಯಾರ್ಥಿಗಳೇ, ಈ KCET ಎಕ್ಸಾಮ್ 2026 ಇದೇ ತಿಂಗಳ 23ನೇ ತಾರೀಕು ಹಾಗೂ 24 ಅಂದರೆ ಥರ್ಸ್ಡೇ ಹಾಗೂ ಫ್ರೈಡೇ 2 ದಿನಗಳು ನಡೆಯುವಂಥ ಪರೀಕ್ಷೆ ಆಗಿರುತ್ತೆ. ಎರಡೇ ದಿನ ಎರಡೇ ಎಕ್ಸಾಮ ಹಾಗಲ್ಲ, ಮಾರ್ನಿಂಗ್ ಸೆಕ್ಷನಲ್ಲಿ ಒಂದು ಹಾಗೂ ಆಫ್ಟರ್ನೂನ್ ಸೆಷನ್ನಲ್ಲಿ ಒಂದು ಎಕ್ಸಾಮ್ ನಡೆಯುತ್ತೆ. ಹಾಗಿದ್ದರೆ 23ನೇ ತಾರೀಕು ಅಂದರೆ 23rd ಏಪ್ರಿಲ್ 23ಗೆ ನಿಮಗೆಲ್ಲರಿಗೂ ಕೂಡ ಎಲ್ಲರಿಗೂ JE ಮಕ್ಕಳಾಗಿರ್ಬೋದು, ನೀಟ್ ಮಕ್ಕಳಾಗಿರ್ಬೋದು, ಈ KCET ಎಕ್ಸಾಮಲ್ಲಿ JE ನೀಟ್ ಅಂತ ಏನು ಡಿವಿಷನ್ ಇರಲ್ಲ ಕಣ್ರಿ. ಯಾರಿಗೆ ಯಾವುದು ಬೇಕು ಸೆಲೆಕ್ಷನ್ ಮಾಡಿಕೊಂಡು ಎಕ್ಸಾಮನ್ನು ಬರೆಯಬಹುದಾಗಿದೆ. ಇದರ ಬಗ್ಗೆ ವಿಡಿಯೋವನ್ನು ಮಾಡಿ ಕೊಟ್ಟಿದ್ದೇನೆ. ಮಾರ್ನಿಂಗ್ ಅಂದರೆ ಮುಂಜಾನೆ 10:30 ಹಿಡಿದು 11:50, 10:30 to 11:50 ನಿಮಗೆ ಫಸ್ಟ್ ಸೆಷನ್ ಅಂತ ನಡೆಯುತ್ತೆ. ಆ ಫಸ್ಟ್ ಸೆಷನ್ನಲ್ಲಿ ಪ್ರತಿಯೊಬ್ಬರು ಕೂಡ ಫಿಸಿಕ್ಸು 60 ಮಾರ್ಕ್ಸಿಗೆ ನಿಮ್ಮ KCET ಎಕ್ಸಾಮನ್ನು ಬರೀತೀರಾ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಇದು ಯಾವುದೇ ಆ್ಯನ್ಯುವಲ್ ಎಕ್ಸಾಮ್ ಅಲ್ಲ. ಇದು ಫೇಲ್ ಆಗ್ಬಿಟ್ನಲ್ಲ ಜೀವನ ಹಾಳಾಯ್ತಲ್ಲ ಅಂತ ಹಾಗೇನೂ ಇಲ್ಲ. ದುಡ್ಡು ಉಳಿಸ್ಬೇಕು, ಚೆನ್ನಾಗಿ ಪರ್ಸೆಂಟೇಜನ್ನು ಮಾಡಬೇಕು. ನೀವು ಒಳ್ಳೆ ಕಾಲೇಜ್ ಬೇಕು, ಜೀವನವನ್ನು ಒಳ್ಳೆ ರೂಪಿಸ್ಕೋಬೇಕು, ಒಳ್ಳೆ ಕಾಲೇಜಲ್ಲಿ ಓದಬೇಕು ನಾನು, ಆಯಿತಾ, ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕಾಲಿಡಬೇಕು, ನಾನು ಒಬ್ಬ ಐಡೆಂಟಿಟಿ ಆಗಬೇಕು ಅಂದರೆ ಸಮಾಜದಲ್ಲಿ ಒಳ್ಳೆ ಕಾಲೇಜಲ್ಲಿ ಓದಬೇಕು ಅಂದರೆ KCET ಎಕ್ಸಾಮಲ್ಲಿ ಕ್ಲಿಕ್ಕನ್ನು ಮಾಡ್ಕೋಬೇಕು. ಈ ಫಿಸಿಕ್ಸ್ ಎಕ್ಸಾಮ್ ಎಲ್ಲರಿಗೂ ಕೂಡ ಮಾರ್ನಿಂಗಲ್ಲಿ ಇರುತ್ತೆ. 11:50ಕ್ಕೆ ಕಂಪ್ಲೀಟ್ ಆಗುತ್ತೆ. 11:50ರಿಂದ 2:30ವರೆಗೂ ತಾವುಗಳು ಫ್ರೀ ಆಗ್ತೀರಾ. ಆ ಫ್ರೀ ಸಮಯದಲ್ಲಿ ಕೆಮಿಸ್ಟ್ರಿ ಓದ್ಕೋಬೇಕು. ಯಾಕಂದರೆ ಅದೇ ದಿನ ಅದೇ ತಾರೀಕು ಮಧ್ಯಾಹ್ನ ಅಂದರೆ ಆಫ್ಟರ್ನೂನ್ ಸೆಷನಲ್ಲಿ ನಿಮಗೆಲ್ಲರಿಗೂ ಕೂಡ ಕೆಮಿಸ್ಟ್ರಿ ಇರುತ್ತೆ. ಇಂಜಿನಿಯರಿಂಗ್ನವರಿಗೂ ಕೂಡ ಕೆಮಿಸ್ಟ್ರಿ ಇರುತ್ತೆ, ಅಥವಾ ಬಯೋದವರಿಗೂ ಕೂಡ ಕೆಮಿಸ್ಟ್ರಿ ಇರುತ್ತೆ. BSc ಹೋಗ್ಬೇಕು ಸರ್, ನಾನು B ಫಾರ್ಮ ಮಾಡಬೇಕು, D ಫಾರ್ಮ್ ಮಾಡಬೇಕು, ಅದು ಮಾಡಬೇಕು, ಅಗ್ರಿಕಲ್ಚರ್, ಅದು ಇದು ಯಾವುದೇ ಆಗಿರಲಿ ಸರ್ ಫೀಲ್ಡು, ಎಲ್ಲರಿಗೂ ಕೂಡ ಕಂಪಲ್ಸರಿಯಾಗಿ ಬೆಳಗ್ಗೆ ಫಿಸಿಕ್ಸ್ ಎಕ್ಸಾಮ್ ಆದರೆ ಮಧ್ಯಾಹ್ನ ಅಂದರೆ ಆಫ್ಟರ್ನೂನ್ ಸೆಷನಲ್ಲಿ ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ. ಈ ಎಕ್ಸಾಮ್ ಬಂದು ಇದು 60 ಮಾರ್ಕ್ಸಿಗಿರುತ್ತೆ. ಕೆಮಿಸ್ಟ್ರಿ ಕೂಡ ಆಫ್ಟರ್ನೂನ್ ಸೆಷನಲ್ಲಿ 60 ಮಾರ್ಕ್ಸಿಗೆ ಪೇಪರ್ ಬರುತ್ತೆ. ಕ್ವಶನ್ ಪೇಪರ್ ನಿಮ್ಮ ಕೈಗೆ ಕೊಡ್ತಾರೆ, ತಗೊಂಡು ಬರ್ಬೋದು. ಆಯಿತಾ. ನೆಕ್ಸ್ಟ್ ದಿನ 24 ಫ್ರೈಡೇ ನಿಮಗೆಲ್ಲರಿಗೂ ಕೂಡ ಮ್ಯಾಥ್ಸ್ ಎಕ್ಸಾಮ್ ಇರುತ್ತೆ. ಬೆಳಗ್ಗೆ ಮಧ್ಯಾಹ್ನ ಬಯೋ ಎಕ್ಸಾಮ್ ಇರುತ್ತೆ. ಮ್ಯಾಥ್ಸು ಯಾರು ತಗೊಂಡು ಯಾರು ಬರೀಬೇಕು ಹಾಗೂ ಬಯೋ ತಗೊಂಡ್ರೆ ಏನಾಗ್ತಿರೋ ಇದರ ಬಗ್ಗೆ ಸಂಪೂರ್ಣವಾಗಿ ಒಂದು ವಿಡಿಯೋ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಸ್ವಲ್ಪ ನೋಡ್ಕೊಳ್ಳಿ. ಯಾಕಂದರೆ PCM ಹಾಗೂ PCB ಇನ್ನು ಕೆಲವೊಬ್ಬರು ಮಕ್ಕಳು ನನಗೆ ಕಮೆಂಟ್ ಹಾಕಿದರು, PCMB ನಾನು 4 ತೆಗೆದುಕೊಂಡಿದ್ದೇನೆ ಸರ್, ಅದು ಕರೆಕ್ಟಾ ಅಂತ. ಅದು ಕರೆಕ್ಟೇ. ಯಾಕಂದರೆ ನಿಮ್ಮ ಟಾರ್ಗೆಟು 2 ಕಡೆಯೂ ಇದೆ. ನಾನು ಇದು ಸಿಕ್ಕರೆ ಇಲ್ಲಿಗೂ ಜಂಪ್ ಮಾಡ್ತೀನಿ, ಅದು ಸಿಕ್ಕರೆ ಅಲ್ಲಿಗೂ ಹೋಗ್ತೀನಿ ಅಂಥ ವಿದ್ಯಾರ್ಥಿಗಳು PCMB ತಗೊಳ್ಳೇಬೇಕು, ಸ್ಪೆಷಲಾಗಿ ಅಗ್ರಿಕಲ್ಚರ್. ಎನಿಹೋ, ಈಗ ನಾವು ಬಹಳ ಮಾತಾಡಿದರೆ ಉಪಯೋಗವಿಲ್ಲ ಸರ್. ಈಗ ಇಲ್ಲಿ ಬನ್ನಿ ಸಿಲೆಬಸ್ ಬಗ್ಗೆ. ಸರ್ ನಮಗೆ ಸಿಲೆಬಸ್ಸೇ ಕರೆಕ್ಟಾಗಿ ಗೊತ್ತಾಗಲಿಲ್ಲ, ಓದ್ತಾ ಇದ್ದೀವಿ ಆದರೆ ಸಿಲೆಬಸ್ ಕೈಗೆ ಸಿಗಲಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸು ಸರ್. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಫಿಸಿಕ್ಸ್ ಸಿಲೆಬಸ್ ಈ ವರ್ಷದ್ದು ಲಾಸ್ಟ್ ಇಯರ್ ಸಿಲೆಬಸ್ ನೋಡೋಕ್ಕೆ ಹೋಗ್ಬೇಡಿ ಸರ್. ಈ ವರ್ಷ 2026 ಸಿಲೆಬಸ್ಸಲ್ಲಿ ಆಯಿತಾ, KCET ಅಂದರೆ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ನವರು ರಿಲೀಸ್ ಮಾಡಿರುವಂಥ ಸಿಲೆಬಸ್, ಫಿಸಿಕ್ಸ್ ಸಿಲೆಬಸ್ ಏನಿದೆ, ಕೆಮಿಸ್ಟ್ರಿ ಏನಿದೆ, ಮ್ಯಾಥ್ಸ್ ಏನಿದೆ, ಬಯೋ ಏನಿದೆ, ಸಪ್ರೇಟಾಗಿ PDF ಕಾಪಿಗಳು ಲಭ್ಯವಾಗಿದ್ದಾವೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಉಚಿತವಾಗಿ ನೀಡಿರ್ತೇವೆ. ಡೌನ್ಲೋಡ್ ಮಾಡಿಕೊಂಡು ಮೊದಲು ಸಿಲೆಬಸ್ಸನ್ನು ನೋಡಿಕೊಂಡು ತಾವುಗಳು ಪ್ರತಿಯೊಂದು ಓದ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಹಾಗಿದ್ರೆ ಬರೇ ಚಾಪ್ಟರ್ಸ್ಗಳು ಓದಿದರೆ ಸಾಕಾ ಸರ್ ನಾವು ಅಂತ. ಇಲ್ಲ ಕಣ್ರಿ, PUC ಸೆಕೆಂಡ್ ಇಯರ್ PUC ಎಲ್ಲ ಪಾಠಗಳು ಓದಬೇಕು. ಯಾವುದು NCERT ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು, ಜೊತೆಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಕೂಡ ನಿಮಗೆ ಅಲ್ಲಿ ಬರುತ್ತೆ. ಪ್ರಾಕ್ಟಿಕಲ್ಸ್ ಅಂದರೆ ಅರ್ಥ ಆಗುತ್ತಲ್ವಾ. ಹಾಗಿದ್ರೆ ಪ್ರಾಕ್ಟಿಕಲ್ಸಲ್ಲಿ ಏನು ಬರುತ್ತೆ ಅದು ಕೂಡ ಅದೇ ಸಿಲೆಬಸ್ಸಲ್ಲಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಫಿಸಿಕ್ಸ್ ಅಂತ ಬರೆದ್ಬಿಟ್ಟು ಒಂದು ಲಿಂಕನ್ನು ಕೊಟ್ಟಿರ್ತೇವೆ. ಕ್ಲಿಕ್ ಮಾಡ್ಕೊಂಡ್ರೆ ಸಿಲೆಬಸ್ ವಿತ್ ಲಾಸ್ಟಿಗೆ, ಅದರ ಲಾಸ್ಟಿಗೆ ಕೊನೆಯ ಭಾಗದಲ್ಲಿ ಎಂಡ್ ಪಾರ್ಟಲ್ಲಿ ನಿಮಗೆಲ್ಲರಿಗೂ ಕೂಡ ಪ್ರಾಕ್ಟಿಕಲ್ಸ್ ಬರುವಂಥ ಪ್ರಶ್ನೆಗಳು, ಎಕ್ಸಾಮಿಗೆ ಯಾವುದು ಪೋರ್ಷನ್ ಇದೆ ಅದರ ಬಗ್ಗೆ ಕೂಡ ಮಾಹಿತಿ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ. ಕ್ಲಿಯರ್. ಅದೇ ರೀತಿಯಾಗಿ
ಕೆಮಿಸ್ಟ್ರಿ ಆಗಿರ್ಬೋದು, ಬಯೋ ಆಗಿರ್ಬೋದು ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಹಾಗಿದ್ರೆ ಬಹಳ ಜನ ಮಕ್ಕಳು ನನಗೆ ಕಮೆಂಟ್ ಮಾಡಿದರು, ಸರ್ ಸೆಕೆಂಡ್ ಇಯರ್ PUC ಸಿಲೆಬಸ್ಸು ಅಷ್ಟೇನಾ ನಮ್ಮ KCET ಎಕ್ಸಾಮಿಗೆ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಎಕ್ಸಾಮಿಗೆ ಬರೀ ಸೆಕೆಂಡ್ ಇಯರ್ PUC ಸಿಲೆಬಸ್ ಇರುತ್ತಾ ಅಂತ? ಇಲ್ಲ ಕಣ್ರೋ, ಭಾಳ ಜನ ನಿಮಗೆ ಮಿಸ್ಗೈಡ್ ಮಾಡ್ಬೋದು. ಆದರೆ ಸಿಲೆಬಸ್ ಎರಡೂ ಕೂಡ ಇದೆ. ಇದು ನನ್ನ ಮಾತಲ್ಲ, ನಮ್ಮ ಸರ್ಕ್ಯುಲರ್ ನೋಟಿಸ್ ಬಂದಿದೆ ಅಲ್ವಾ, ಅದರಲ್ಲಿ ಪೂರ್ತಿ ಇದೆ. ಏನಂತ ಇದೆ, ಸಿಲೆಬಸ್ ಏನೇನು ಮಕ್ಕಳು ಓದಬೇಕು ಅಂತ. ನಿಮಗೇನಾದರೂ ಅದ್ರ ಬಗ್ಗೆ ಡೌಟ್ ಇದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟಿಫಿಕೇಷನ್ ಸುತ್ತೋಲೆ ಅಂತ ಏನು ಕರಿತೀವಲ್ವ, ಅದು ಕೂಡ ಲಿಂಕನ್ನು ನೀಡಿರ್ತೇನೆ. ಅದನ್ನು ಕೂಡ ನಿಮಗೆ ಕೆಲಸ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿಕೊಂಡು ನಮ್ಮಂಥವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ತಾವೇ ಓದಿಕೊಳ್ಳಿ. ಒಂದು 70 ಪೇಜ್ ಇದೆ ಪುಟಗಳು. ಕ್ಲಿಯರ್? ಹಾಗಿದ್ದರೆ ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ. ಯಾಕಂದರೆ ನಾವೆಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಎಲ್ಲ ಏನಂತೀರ ನೋಡಿದಾಗ ಎಲ್ಲ ಓಲ್ಡ್ ಕ್ವಶನ್ ಪೇಪರನ್ನು ಕರೆಕ್ಟಾಗಿ ನಾವು ಅನಾಲಿಸಿಸ್ ಮಾಡಿದಾಗ ನಮ್ಗೆ ಅರ್ಥ ಆಗಿದ್ದೇನು ಅಂದರೆ, ಹೆಚ್ಚಿನ ಪ್ರಶ್ನೆಗಳು ಮೋರ್ ಕ್ವಶನ್ಸ್ ಆಸ್ಕ್ಡ್ ಫ್ರಮ್ ವಿಚ್ ಟೆಕ್ಸ್ಟ್ ಬುಕ್, ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಕಿಂದ ಅಂತ ಹೇಳಿದರೆ ಬರೀ ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ಕಿಂದನೇ ಕೇಳ್ತಾನೆ? ಹಾಗೇನೂ ಇಲ್ಲ. 60 ಮಾರ್ಕ್ಸಲ್ಲಿ 60 ಮಾರ್ಕ್ಸು ಫಿಸಿಕ್ಸ್ ಕ್ವಶನ್ ಪೇಪರು ಅಂದ್ಕೊಳ್ಳಿ ಬರಿತಾ ಇದ್ದೀರಾ ಅಂತ. ಇಲ್ಲಿ ಮೋರ್ ದ್ಯಾನ್ 40 ನಿಮಗೆಲ್ಲರಿಗೂ ಕೂಡ ಯಾವುದಿರುತ್ತೆ, ಸೆಕೆಂಡ್ ಇಯರ್ PUC ಸಿಲೆಬಸ್ಸಿನ ಏನಿರುತ್ತೆ, ಪೋರ್ಷನ್ ಇರುತ್ತೆ. ಜೊತೆಗೆ ಫಸ್ಟ್ ಇಯರ್ PUCದು ಕೂಡ 18 to 20 ಮಾರ್ಕ್ಸ್ವರೆಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ನೆಗ್ಲಿಜೆನ್ಸಿ ಮಾಡ್ಕೊಂಡು ಹೋಗಬೇಡಿ. ಬಟ್ ಯು ಶುಡ್ ಗಿವ್ ಮೋರ್ ವೇಟೇಜ್ ಆ್ಯಂಡ್ ಮೋರ್ ಇಂಪಾರ್ಟೆನ್ಸ್ ಯಾವುದಕ್ಕೆ, ಟು ಯುವರ್ ಸೆಕೆಂಡ್ ಇಯರ್ PUC ಸಿಲೆಬಸ್. ಕ್ಲಿಯರ್? ಹಾಗಿದ್ರೆ ಫಸ್ಟ್ ಇಯರ್ PUC ಅದರಲ್ಲೂ ಕೂಡ ಪ್ರಾಕ್ಟಿಕಲ್ ಇದೆ ಸರ್. ಏನೇನಿದೆ ಎಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಹಾಗೂ ಬಯೋ ಕರೆಕ್ಟಾಗಿ ಕೊಟ್ಟಿರ್ತೇನೆ. ಡೌನ್ಲೋಡ್ ಮಾಡಿಕೊಂಡು ಒಮ್ಮೆ ನೋಡ್ಕೊಳ್ಳಿ ಎಕ್ಸಾಮ್ಗಿಂತ ಮುಂಚೆ. ಯಾಕಂದರೆ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ಅಯ್ಯೋ ಪ್ರಾಕ್ಟಿಕಲ್ಸು ಕೊಟ್ಟುಬಿಟ್ಟಿದ್ದಾನಲ್ಲ, ನಾವು ಬರೀ ಥಿಯರಿ ಓದ್ಕೊಂಡು ಬಂದಿದ್ದೀವಿ ಅಂತ ಆಗಬಾರ್ದು. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೊಂದು ನಿಮಗೆ ಸ್ವಲ್ಪ ಮುಖ್ಯವಾದ ವಿಷಯವನ್ನು ತಿಳಿಸ್ಬೇಕಿತ್ತು. ಬಹಳ ಜನಕ್ಕೆ ಡೌಟ್ ಇದೆ. ಏನು ಡೌಟ್ ಇದೆ ಅಂದರೆ, CET ಅಪ್ಲಿಕೇಶನ್ ಹಾಗಿದ್ರೆ CET ಕೌನ್ಸಿಲಿಂಗಿಗೆ ಯಾರೆಲ್ಲ ಹೋಗಬೇಕು ಅಂತ. CET ಕೌನ್ಸಿಲಿಂಗಿಗೆ ಹೋಗಬೇಕು ಅಂದರೆ CET ಎಕ್ಸಾಮ್ ಬರೀಲೇಬೇಕಾ ಅಂತ, KCET ಎಕ್ಸಾಮ್ ಬರೀಲೇಬೇಕಾ? ಬರೆಯೋ ಅವಶ್ಯಕತೆಯೂ ಇಲ್ಲ. ಎಂತಹ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದರೆ, ಈ BPO ಅಂತ ಕೋರ್ಸ್ಗಳಿದ್ದಾವೆ, BPT ಅಂತ ಕೋರ್ಸ್ಗಳಿದೆ, ಡಿ ಫಾರ್ಮಾ ಅಂತ ಕೋರ್ಸ್ಗಳಿದ್ದಾವೆ. ಇದಕ್ಕೆಲ್ಲವೂ ಕೂಡ ತಾವುಗಳು ಯಾವುದೇ KCET ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರಲ್ಲ. ಆದರೆ ಒಂದು ಕಂಡೀಷನ್ ಇದೆ, ನಿಮಗೆ ಒಳ್ಳೆ ಕಾಲೇಜ್ ಬೇಕು, ಒಳ್ಳೆಯ ಒಂದು ಕ್ಯಾಂಪಸ್ ಬೇಕು ಅಂದರೆ ಕಂಪಲ್ಸರಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಯಾರು BPOಗೆ ಅಪ್ಲಿಕೇಶನ್ ಹಾಕ್ತಾಯಿದ್ರು ಅಥವಾ BPT ಆಗಿರ್ಬೋದು ಅಥವಾ ಡಿ ಫಾರ್ಮಾ ಆಗಿರ್ಬೋದು, ಅಂತಹ ವಿದ್ಯಾರ್ಥಿಗಳು ತಾವುಗಳು ಕಂಪಲ್ಸರಿಯಾಗಿ CET ಅಪ್ಲಿಕೇಶನನ್ನು ಹಾಕಿರಬೇಕು ಹಾಗೂ ಫೀಸು ಕೂಡ ಕಟ್ಟಿರಬೇಕು. ನಾಳೆನೇ ಲಾಸ್ಟ್ ದಿನ, ಎಲ್ಲರಿಗೂ ಕೂಡ ಗೊತ್ತಿದೆ ಆಯಿತಾ. ಏನಂತೀರ, ಎಲ್ಲ ಮುಗಿದು ಹೋಗಿದೆ ಆಯಿತಾ ದಿನಗಳು. ಈಗ ಉಳಿದಿರುವಂಥದ್ದು ಕೇವಲ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಅಡ್ಮಿಷನ್ ಬೇಸ್ ಕೆಲವೊಂದು ಕೋರ್ಸ್ಗಳಿಗೆ ನಿಮ್ಮ ಏನಂತೀರ ತಾವುಗಳು ಅಡ್ಮಿಷನ್ ಬೇಸ್ ಅಂತ ಹೇಳಿದರೆ ಆಯಿತಾ, ಏನಂತೀರ ಕ್ವಾಲಿಫಿಕೇಷನು ಸಪ್ರೇಟ್ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ 50% ನಿಮ್ಮ ಅಕಾಡೆಮಿಕ್ ಅಂದರೆ 50% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಏನು ಬರ್ತಿದ್ರೋ ಥಿಯರಿ ಎಕ್ಸಾಮ್ ಅಲ್ಲಿಂದ ತಗೊಂತಾರೆ ಅಂತ 50% ಅಂತ ಹೇಳಿದೆ ನಿನ್ನೆ ನಿಮಗೆ ಎಲ್ಲರಿಗೂ ಕೂಡ. 50% ಥಿಯರಿ, 50% ನಿಮ್ಮ CET ಎಕ್ಸಾಮ್ ಅಂತ ಹೇಳಿದೆ ಅಲ್ವಾ. ಇದು ಥಿಯರಿ, ಇದು ಬೋರ್ಡ್ ಎಕ್ಸಾಮ್ ಅಂದ್ಕೊಳ್ಳಿ. ಬೋರ್ಡ್ ಎಕ್ಸಾಮ್ ಇದು KCET ಎಕ್ಸಾಮ್ 50-50 ಅಂತ. ಆದರೆ ಇದು ಎಲ್ಲ ಒಂದು ಕೋರ್ಸ್ಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಕೆಲವೊಂದು ಕೋರ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಫಾರ್ಮಾ ಸೈನ್ಸ್ ಕೋರ್ಸಸ್ಗಳಲ್ಲಿ ಅಗ್ರಿ ಆಗಿರ್ಬೋದು, BSc ಅಗ್ರಿ ಆಗಿರ್ಬೋದು, BSc ಸೆರಿಕಲ್ಚರ್ ಆಗಿರ್ಬೋದು, BSc ಹಾರ್ಟಿಕಲ್ಚರ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಫುಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ನಿಮ್ಮ ಫಿಶರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಈ ಎಲ್ಲ ಕೋರ್ಸ್ಗಳಲ್ಲಿ ಕೇವಲ 25% CET ಪರ್ಸೆಂಟೇಜನ್ನು ತೆಗೆದುಕೊಳ್ಳಲಾಗುತ್ತೆ. CETನಲ್ಲಿ ಗಳಿಸಿದಂಥ ಅಂಕಗಳಲ್ಲಿ ಓನ್ಲಿ 25%ಗಳನ್ನು ತೆಗೆದುಕೊಳ್ತಾರೆ. ಹಾಗೂ ನಿಮ್ಮ ಸೆಕೆಂಡ್ ಇಯರ್ PUC ಥಿಯರಿ ಎಕ್ಸಾಮನ್ನು ಅಲ್ಲೂ ಕೂಡ 25%ಅನ್ನು ತಗೊಂತಾರೆ. ಅಲ್ಲಿಗೆ 25 + 25 50 ಆಯಿತು. ಯಾಕೆ ಹೀಗೆ ಮಾಡ್ತಾರೆ ಅಂದರೆ, ಈ ಎಲ್ಲ ಕೋರ್ಸ್ಗಳಿಗೆ ಪ್ರಾಕ್ಟಿಕಲ್ಸ್ ಅಂತ ಇರುತ್ತೆ. ಆ ಪ್ರಾಕ್ಟಿಕಲ್ಸನ್ನು ತಾವುಗಳು ಪಾಸ್ ಆಗಿರಬೇಕು ಹಾಗೂ ಅದರಲ್ಲಿ 50% ಮಾತ್ರ ಏನು ಮಾಡ್ತಾರೆ ಸರ್, ತಗೊಂತಾರೆ. ಕ್ಲಿಯರ್? ಅದರಿಂದ 50% ತಗೊಂತಾರೆ. ಅಲ್ಲಿಗೆ 50 + 50 100 ಆಯಿತು. ಈ ರೀತಿಯಾಗಿ ನಿಮಗೆ ಅಡ್ಮಿಷನ್ ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ. ಅದನ್ನೇ ನಾವು ಇಲ್ಲಿ ಅಡ್ಮಿಷನ್ ಬೇಸ್ ಅಂತ ಕರಿತೀವಿ. ಅಡ್ಮಿಷನ್ ಬೇಸಲ್ಲಿ ಎಲ್ಲವೂ ಇದೇ ರೀತಿಯಾಗಿ ಇರುವುದಿಲ್ಲ. ನಾನು ಹೇಳಿದೆ ಕೆಲವೊಂದು ಕೋರ್ಸ್ಗಳಿಗೆ CET ಎಕ್ಸಾಮೇ ಬೇಡ, ಆದರೆ CET ಅಪ್ಲಿಕೇಶನ್ ಹಾಕಿರಬೇಕು. ಯಾಕೆ ಹಾಕಬೇಕು ಅಂದರೆ ನಮಗೆ ಕಾಲೇಜ್ ಬೇಕಲ್ವಾ, ಕಾಲೇಜನ್ನು ಸೆಲೆಕ್ಷನ್ ಮಾಡಬೇಕು. ಗೌರ್ಮೆಂಟ್ ಕಾಲೇಜ್ ಬೇಕು ಅಂತ ನಮಗೆ ಅಂದರೆ ರೆಪ್ಯೂಟೆಡ್ ಕಾಲೇಜ್ಗಳು ಬೇಕು ಅಂದವರು ಕಂಪಲ್ಸರಿಯಾಗಿ ತಾವುಗಳು CET ಅಪ್ಲಿಕೇಶನನ್ನು ಹಾಕಿರಬೇಕು. ದುಡ್ಡು ಕೂಡ
ಪಟ್ಟಿರಬೇಕು. ಸಿ ಟಿ ಎಕ್ಸಾಮ್ ಬರೆದಿಲ್ಲ ಅಂದರೂ ಕೂಡ ಬಿ ಪಿ ಟಿ ಆಗಿರ್ಬೋದು, ಬಿ ಪಿ ಒ ಆಗಿರ್ಬೋದು, ಅಥವಾ ನಿಮ್ಮ ಏನಂತೀರ ಓನ್ಲಿ ಆನ್ ದ ಬೇಸಿಸ್ ಆಫ್ ಅಡ್ಮಿಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂದರೆ ಆನ್ ದ ಬೇಸಿಸ್ ಆಫ್ ಯುವರ್ ಏನಂತೀರ ತಾವುಗಳು ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಅಂದರೆ ಥಿಯರಿ ಎಕ್ಸಾಮಿನ ಬೆಲೆ ನಡೆಯುವಂಥದ್ದು ಪಿ ಯು ಸಿ ಎಕ್ಸಾಮ್. ಧನ್ಯವಾದಗಳು. ಇನ್ನೂ ಏನಾದರೂ ಡೌಟ್ ಇದ್ದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಏನೆಲ್ಲ ಸಿ ಟಿಗೆ ಸಂಬಂಧಪಟ್ಟಿರುತ್ತೋ ಎಲ್ಲ ಲಿಂಕ್ಸನ್ನು ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಎ ಟೈಮ್ ಟು ವಾಚ್ ಆಲ್ ದೋಸ್ ಥಿಂಗ್ಸ್. ದಿಸ್ ಈಸ್ ದ ಟೈಮ್ ಟು ಗೋ ವಿತ್ ಯುವರ್ ಸಿಲೆಬಸ್ ಫಸ್ಟ್. ಸಿಲೆಬಸನ್ನು ಓದಿ, ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಯುವರ್ ಸೆಕೆಂಡ್ ಇಯರ್ ಪಿ ಯು ಸಿ ಸಿಲೆಬಸ್. ಜೊತೆಗೆ ಸ್ವಲ್ಪ ಇಂಪಾರ್ಟೆನ್ಸ್ ಇಲ್ಲೂ ಕೂಡ ಕೊಡಿ. ನಾನು ನಿಮ್ಗೆ ಹೇಳಿದೆ 25% ಇಲ್ಲಿಂದ ಬಂದರೆ 75% ನಿಮ್ಮ ಸೆಕೆಂಡ್ ಇಯರ್ ಪಿ ಯು ಸಿ ಸಿಲೆಬಸ್ಸಿಂದನೇ ಬರುತ್ತೆ. ಜೊತೆಗೆ ಪ್ರಾಕ್ಟಿಕಲ್ ಕೂಡ ಇರುತ್ತೆ. ಅದರಲ್ಲಿ ಪ್ರಾಕ್ಟಿಕಲ್ ಅಂದರೆ ಪ್ರಾಕ್ಟಿಕಲ್ ಕ್ವಶನ್ಸ್ ಇರುತ್ತೆ ಸರ್, ಸ್ವಲ್ಪ ಓದ್ಕೊಳ್ಳಿ ಆಯಿತಾ. ಇಷ್ಟು ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಿಮಗೆ ನಾನು ತಲುಪಿಸಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆದಲ್ಲಿ ಕಮೆಂಟನ್ನು ಮಾಡಿ, ಹಾಗೂ ಮುಂದಿನ ವಿಡಿಯೋಗಾಗಿ ತಾವುಗಳು ಕಾಯ್ತಾ ಇರಿ. ಎಲ್ಲ ನಿಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಇನ್ಫಾರ್ಮೇಟಿವ್ ಅಂತ ಹೇಳಿದರೆ ಈ ಲೆವೆಲ್ಗೆ ಇರುವಂಥ ವೀಡಿಯೋಸ್ಗಳೇ ಅಪ್ಲೋಡನ್ನು ಮಾಡಿಕೊಡ್ತೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.